ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಬ್ಸ್ ಆಫ್ ಅಮುದಾ ಸಂದೀಪ್. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಮ್ಮ ಅಮ್ಮ ಅವ್ರ ಮನೆ ದೇವ್ರು ಬಂದು ತಿರುಪತಿ. ಈ ದೇವರಿಗೆ ಮುಡುಪು ಸಹ ಇಡ್ತಾರೆ. ಈ ಥರ ಇಟ್ಟರೆ ಒಂದು ಶನಿವಾರನೂ ಪೂಜೆ ಮಿಸ್ ಮಾಡೋ ಆಗಿಲ್ಲ. ಕಂಟಿನ್ಯೂಸ್ ಆಗಿ ಮಾಡಬೇಕು. 1 ವೀಕ್ ಮಿಸ್ ಆಯಿತು ಅಂತ ಅಂದ್ರೂ ನಸಪ್ಪ ಅವ್ರನ್ನ ಕರೆಸಿ ಚಿಕನ್ ಮಾಡಿಸಿ ದೇವರಿಗೆ ಎಡೆ ಇಟ್ಟು ವಾರ ಸ್ಟಾರ್ಟ್ ಮಾಡಬೇಕು. ಮತ್ತು ನೆಕ್ಸ್ಟ್ ವೀಕ್ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ವೆಂಕಟೇಶ್ವರನ ಪತ್ನಿ ಲಕ್ಷ್ಮಿ ಒಬ್ರನ್ನ ಬಿಟ್ಟು ಒಬ್ಬರು ಇರಲ್ಲ. ಈ ಥರ ಲಕ್ಷ್ಮಿ ಹಬ್ಬ ಮಾಡೋದ್ರಿಂದ ಲಕ್ಷ್ಮಿ ಬರಲ್ಲ ಅಂತ ಒಂದು ನಂಬಿಕೆ ನಮ್ಮ ಕಡೆ ಈ ಕಡೆ. ಅದಕ್ಕೆ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಈ ಕಡೆ ತುಂಬ ಮಳೆ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಮಳೆ ಬರ್ತಿದೆ ಅಂತ. ಬೆಳಗ್ಗೆನೇ ಮಳೆ ಬರ್ತಿತ್ತು. ಇನ್ನು ಈ ಕಡೆ ಹಳ್ಳಿ ಆಗಿರೋದ್ರಿಂದ ಸಂಪ್ರದಾಯ ಸ್ವಲ್ಪ ಜಾಸ್ತಿನೇ ಫಾಲೋ ಮಾಡ್ತಾರೆ. ನಮ್ಮಮ್ಮ ಬಂದು ಈ ಥರ ದೇವ್ರ ವಿಷಯದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ. ಇದು ಹಳ್ಳಿ ಆಗಿರೋದ್ರಿಂದ ನಮ್ಮಮ್ಮ ಬಂದು ತರಕಾರಿನೆಲ್ಲ ಸ್ವಲ್ಪ ಜಾಸ್ತಿ ಇಲ್ಲೇ ಬೆಳ್ಕೊಳ್ಳುತ್ತೆ. ಆದಷ್ಟು ಎಷ್ಟಾಗುತ್ತೋ ಅಷ್ಟು. ನೋಡ್ತಾ ಇರ್ಬೋದು ಪುದೀನ ಸೊಪ್ಪು ತುಂಬ ಚೆನ್ನಾಗಿ ಬೆಳೆದಿತ್ತು. ನಾವು ಏನು ದೇವ್ರು ಮಾಡಿದ್ದೋ ಅಂತ ಅಂದ್ಬಿಟ್ಟು ಕಿತ್ಕೊಂಡು ಬಂತು, ಹಾಗಾಗಿ ಸ್ವಲ್ಪ ಕಮ್ಮಿ ಕಾಣಿಸ್ತಿದೆ ನಿಮಗೆ. ಮತ್ತು ಬದನೆಕಾಯಿ ಗಿಡ ಮತ್ತು ಹೂವಿನ ಗಿಡ ಎಲ್ಲ ಹಾಕಿದೆ. ಇದು ರೌಂಡ್ ಬದನೆಕಾಯಿ ಗಿಡ. ಇದೇ ಥರದ್ದು 3-4 ಹಾಕಿದೆ. ಉದ್ದುದ್ದು ಒಂದು ಹಾಕಿದೆ. ಈ ಥರದ್ದು 2-3 ಹಾಕಿದೆ. ತುಂಬ ಚೆನ್ನಾಗಿ ಬಿಡ್ತೈತೆ. ಮತ್ತು ಹೂವಿನ ಗಿಡ ಮತ್ತು ಇಲ್ಲಿ ನೋಡ್ಬೋದು ಪತ್ರೆ. ಸಿಟಿಲಾದರೆ ಮಾರ್ಕೆಟಲ್ಲಿ ನಾವು ಯಾವಾಗಲೂ ಹೋಗಿ ತೊಗೊಂಬರ್ಬೋದು. ಹಳ್ಳಿ ಕಡೆ ನಮಗೆ ಯಾವಾಗ ತರಕಾರಿ ಬೇಕೋ ಆವಾಗ ಸಿಗಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ತಕ್ಕ ಮಟ್ಟಿಗೆ ಬೆಳ್ಕೊಂಡಿದೆ. ಮತ್ತು ಇದು ಸೂಜಿ ಮಲ್ಲಿಗೆ ಗಿಡ ಅಂತ ಅಂದ್ಬಿಟ್ಟು ಇವಾಗ ಹಾಕಿದ್ದು ರೀಸೆಂಟಾಗಿ, ಇವಾಗ ಬೆಳೀತಿದೆ. ಮತ್ತು ಇಲ್ಲಿ ನಿಂಬೆ ಗಿಡ ಮತ್ತು ಅಲ್ಲಿ ಮೆಣಸಿನ್ಕಾಯಿ ಗಿಡ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಇವಾಗ ಹಾಕಿದ್ದು ರೀಸೆಂಟಾಗಿ. ಆ್ಯಕ್ಚುಲಿ ಇದು ನೆನ್ನೆ ಹಾಕಿದ್ದು. ಮತ್ತು ನನ್ನ ಮಗಳಿಗೆ ಮೈಯಲ್ಲಿ ಅಲರ್ಜಿ ಥರ ಸಣ್ಣ ಸಣ್ಣ ಗುಳ್ಳೆ ಥರ ಆಗಿದೆ. ಡಾಕ್ಟ್ರಿಗೂ ತೋರಿಸಿದ್ದೆ, ಕಮ್ಮಿ ಆಗಿರಲಿಲ್ಲ. ಬೇವಿನ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಇದು ಆಯುರ್ವೇದಿಕ್ ಮೆಡಿಸನ್ನು. ಇದು ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ಬೇವಿನ ಸೊಪ್ಪಿನ ಬಳಕೆ ಮಾಡೋದು ಇವಾಗಿಂದ ಬಂದಿಲ್ಲ, ನಮ್ಮ ಹಿರಿಯರ ಕಾಲದಿಂದಲೂ ಬಂದಿದೆ. ಇದು ತಲೆಮಾರಿಂದ ತಲೆಮಾರಿಗೆ ಬಂದಿರೋದು. ನಮ್ಮ ಅಮ್ಮ ಅವ್ರ ಅಪ್ಪ ಬಂದು ಆಯುರ್ವೇದಿಕ್ ಮೆಡಿಸನ್ ಮಾಡ್ತಿದ್ರು. ಆವಾಗ ನಮ್ಮ ಅಮ್ಮಗೆ ಹೇಳ್ಕೊಟ್ಟಿರೋದು. ಮತ್ತು ನಮ್ಮಮ್ಮ ನಮಗೆ ಹೇಳ್ಕೊಟ್ರು. ಈ ಬೇವಿನ ಸೊಪ್ಪು ಆ್ಯಂಟಿ ಫಂಗಲ್ಲು, ಆ್ಯಂಟಿ ಆಕ್ಸಿಡೆಂಟು ಮತ್ತು ಆ್ಯಂಟಿ ವೈರಲ್ ಗುಣಗಳಿದೆ. ಮತ್ತು ದೇಹನ ಸುರಕ್ಷಿತವಾಗಿಡಲು ಸಹಾಯ ಮಾಡುತ್ತೆ. ಮತ್ತು ಒಂದು ಇಡೀ ಬೇವಿನ ಸೊಪ್ಪು ಒಂದು ಅರ್ಧ ಲೀಟರ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಸೋಸಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕಾಟನ್ ಅಲ್ಲಿ ಮುಖಕ್ಕೆ ಹಚ್ಚಿ ಮಲ್ಕೊಳ್ಳೋದ್ರಿಂದ ಮಡುವೆ ಮತ್ತು ಕಪ್ಪು ಕಲೆ ಕಮ್ಮಿ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ಬೇವಿನ ಸೊಪ್ಪನ್ನ ಅರೆದ್ಬಿಟ್ಟು ಪಾಪುಗೆ ಹಚ್ಚೋಣ ಅಂತ ಅಂದ್ಬಿಟ್ಟು ತೊಗೊಂಬಂದು ಬಿಡಿಸ್ತಾ ಇದ್ದೀನಿ. ಮತ್ತು ಇದನ್ನು ನಾನು ಅರಿಯೋ ಕಲ್ಲಲ್ಲಿ ಅರಿತಾ ಇದ್ದೀನಿ. ಮಿಕ್ಸಿಗೂ ಹಾಕ್ಬೋದು. ಮಿಕ್ಸಿ ಜಾರ್ ತುಂಬ ಕೈ ಬಂದುಬಿಡುತ್ತೆ. ಮಸಾಲೆ ಏನೂ ಅರಿಯೋಕ್ಕಾಗಲ್ಲ. ಅದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿದರೂ ಆಗುತ್ತೆ, ಅರಿಬೇಕಾದ್ರೆ ಹಾಕಿದ್ರೂ ಆಗುತ್ತೆ. ಮತ್ತು ನಾನು ಕವರ್ ಕೊಟ್ಕೋತಾ ಇದ್ದೀನಿ. ಕವರ್ ಏನಕ್ಕೆ ಹಾಕೋತಾ ಇದ್ದೀನಿ ಅಂತಂದರೆ ನನ್ನ ಪಾಪುಗೆ ನಾನೇ ಊಟ ಮಾಡಿಸೋದು. ಅವಳು ಊಟ ಮಾಡ್ಬೇಕಾದ್ರೆ ಕೈ ಆದರೆ ತಿನ್ನಲ್ಲ ಅಂತ ಅಂದ್ಬಿಟ್ಟು ಕವರ್ ಕಟ್ಕೋತಾ ಇದ್ದೀನಿ. ಎಲ್ಲರೂ ವಾರ ಮಾಡ್ತಿದ್ದಾರಲ್ವ, ಅವರಿಗೆ ಏನಕ್ಕೆ ಡಿಸ್ಟರ್ಬ್ ಮಾಡಬೇಕಂತ ಅಂದ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಅರಿತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಅರಿಶಿನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ಹಸುವಿನ ಪ್ಯೂರ್ ಗಂಜಲ ಆಗ್ತಾನೆ ಆಗಿರುತ್ತಲ್ಲ, ಅದನ್ನು ಸ್ವಲ್ಪ ಹಾಕೋದ್ರಿಂದ ತುಂಬ ಕಮ್ಮಿ ಆಗುತ್ತೆ. ನೋಡಿ ಕವರಲ್ಲೇ ಇಷ್ಟಿದೆ ಅಂತ ಅಂದರೆ ಇದನ್ನೇ ಕೈಯಲ್ಲಿ ಅರಿದ್ಬಿಟ್ರೆ ಅವಳು ಊಟನೇ ಮಾಡಲ್ಲ. ಸೊ ಶ್ರಾವಣ ಶನಿವಾರ ಆಗಿರೋದ್ರಿಂದ ಎಲ್ಲರೂ ಅವ್ರವ್ರು ಬ್ಯುಸಿಲಿದ್ದಾರೆ. ನಾನು ಮಾಡಿಕೊಡಿ ಅಂತ ಕೇಳೋಕ್ಕಾಗಲ್ಲ. ಅದಕ್ಕೆ ಕೈಗೆ ಒಂದು ಕವರ್ ಕಟ್ಕೊಂಡು ನಾನೇ ಪ್ರಿಪೇರ್ ಮಾಡಿದ್ದೀನಿ ನೋಡಿ. ಇದನ್ನು ಹಚ್ಚಿ ಒಂದು 10 to 15 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡಿಸಿದ್ರೆ ಮತ್ತು ನಾನು ನಿಮಗೆ ತೋರಿಸ್ದೆ ಬಿಸಿನೀರಿಗೆ ಅಲ್ಲಿ ಬೇವಿನ ಸೊಪ್ಪು ಕೂಡ ನಾನು ಹಾಕಿದ್ದೆ. ಒಂದು ಹಿಡಿಯಷ್ಟು ಬೇವಿನ ಸೊಪ್ಪನ್ನ ಸ್ನಾನ ಮಾಡಿಸ್ಬೇಕಾದ್ರೆ ಅದರೊಳಗಡೆ ಹಾಕಿದರೆ ಈ ಥರ ಅಲರ್ಜಿ ಏನಾದರೂ ಇದ್ದರೆ ಬೇಗ ಕಮ್ಮಿ ಆಗುತ್ತೆ. ಮತ್ತು ಈ ಥರ ಸೌದೆ ಒಲೆಯಲ್ಲಿ ಸ್ನಾನ ಮಾಡೋದ್ರಿಂದ ದೇಹದಲ್ಲಿ ಆಯಾಸ ಮತ್ತು ಸುಸ್ತು ಕಮ್ಮಿ ಆಗುತ್ತೆ.
ಪೂಜೆಗೆ ಎಲ್ಲ ರೆಡಿ ಆಯಿತು. ದಾಸಪ್ಪ ಅವರು ಬಂದರು, ಪೂಜೆ ಸ್ಟಾರ್ಟ್ ಮಾಡಿಕೊಂಡ್ರು. ನಾವು ನಾನ್ ವೆಜ್ ಮಾಡಿದರೆ ದೇವರಿಗೆ ಎಡೆನ ದೇವ್ರ ಮನೇಲಿ ಇಡಲ್ಲ, ಈ ಥರ ಈಚೆ ಮಾಡಿ ಎಡೆ ಇಡ್ತೀವಿ. ಆ ಮನೆಯಲ್ಲಿ ವೆಂಕಟೇಶ್ವರಂದು ಒಂದು ವಿಗ್ರಹನೂ ಇದೆ. ಸ್ವಲ್ಪ ಕಟ್ಟುನಿಟ್ಟಾಗಿ ಸ್ವಲ್ಪ ಪೂಜೆ ಮಾಡ್ತೀವಿ. ಆ ಥರ ಎಲ್ಲ ಹೊಲ್ಸೆಲ್ಲ ಮುಟ್ಸಲ್ಲ. ಮಟನ್ ಸಾಂಬಾರ್ ರೆಡಿ ಆಗ್ತಿದೆ. ನಮ್ಮ ಅಕ್ಕ ಅವರೆಲ್ಲ ಬಂದರು. ಅಲ್ಲಿ ಪೂಜೆ ಎಲ್ಲ ಮುಗೀತು. ಅವ್ರು ಊಟ ಮಾಡಿದ ಮೇಲೆ ನಾವು ಊಟ ಮಾಡಬೇಕು. ಆ ಥರ ಎಲ್ಲ ಮುಂಚೆನೇ ಊಟ ಮಾಡಬಾರ್ದು. ಈ ಥರ ಎಡೆ ಮಾಡಿದ್ರೆ ಮಾತ್ರ. ದೇವರಿಗೆ ಎಡೆಗೆ ಅಂತ ಚಿಕನ್ ಮಾಡಿದರು. ಮತ್ತು ನಾವೆಲ್ಲ ಬರ್ತೀವಿ ಅಂತ ನನ್ನ ತಮ್ಮ ಮಟನ್ ತಂದಿದ್ದ. ನಾವೆಲ್ಲ ಕುತ್ಕೊಂಡು ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮುಂಚೆನೇ ಎಲ್ಲ ರೆಡಿ ಮಾಡ್ಕೋತಿದ್ದು. ನಮ್ಮ ಕಡೆ ಎಲ್ಲ ಶ್ರಾವಣದಲ್ಲಿ ದೇವರಿಗೆ ನಾನ್ ವೆಜ್ಜೇ ಮಾಡೋದು. ಮತ್ತು ಯಾಕೆ ನೀವು ಶ್ರಾವಣದಲ್ಲಿ ತಿಂತೀರಾ ಅಂತ ಎಲ್ಲ ಕೇಳಬೇಡಿ. ನಾವೆಲ್ಲ ಇದೇ ಥರ ಮಾಡೋದು, ಮುಂಚೆಯಿಂದನೂ ಹೀಗೆ ನಡೆಸ್ಕೊಂಡು ಬಂದಿರೋದು. ಇನ್ನು ಊಟ ಎಲ್ಲ ಮುಗಿದ್ಮೇಲೆ ನಮ್ಮ ಅಕ್ಕ ನಮ್ಮ ಫ್ಯಾಮಿಲಿ ಡ್ರೆಸ್ಸು ಬ್ಲೌಸು ಏನೇ ಇದ್ರೂ ಅವಳೇ ಸ್ಟಿಚ್ ಮಾಡೋದು. ಅವಳೇ ಬ್ಲೌಸ್ಗೆ ಉಕ್ಸ್ ಹಾಕ್ತಿದ್ಲು. ಅವಳದು ಮೈಸೂರು ಸಿಲ್ಕ್ ಸ್ಯಾರಿ ಇತ್ತು. ನಾರ್ಮಲ್ ಬೇಬಿ ಕುಚ್ಚು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವಳೇ ಹಾಕೋತಿದ್ಲು. ನಾವು ಈ ಥರ ಎಲ್ಲ ಇದ್ದರೆ ನಾವೇ ಹಾಕೋತೀವಿ. ಹೊರಗಡೆ ಎಲ್ಲ ಏನೂ ಕೊಡೋಕೆ ಹೋಗಲ್ಲ. ಏನಾದರೂ ಫಂಕ್ಷನ್ಸ್ ಮಾಡಿದರೆ ಮಾತ್ರ ಹೊರಗಡೆ ಗ್ರ್ಯಾಂಡಾಗಿ ಹಾಕಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಈ ಥರ ನಾರ್ಮಲ್ ಇದ್ದರೆ ನಾವೇ ಹಾಕ್ಕೊಂಬಿಡ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು ಅವಳೇ ಸಿಂಪಲಾಗಿ ಹೇಗೆ ಅದು ಕುಚ್ಚು ಹಾಕೋತಿದ್ದಾಳೆ ಅಂತ ಅಂದ್ಬಿಟ್ಟು. ಇದಕ್ಕೆ ಮೆಟೀರಿಯಲ್ಸು ತುಂಬ ಕಮ್ಮಿ ಬೆಲೆಯಲ್ಲಿ ನಾವೇ ಮನೇಲಿ ಈ ಥರ ಕುತ್ಕೊಂಡಾಗೆ ಹಾಕೊಂಬಿಡ್ಬೋದು. ನೋಡಿ, ಈ ಥರ ಯಾವುದಾದ್ರೂ ರೊಟ್ಟಿ ಇಲ್ಲಾಂದರೆ ಈ ಥರ ಬುಕ್ಸ್ ತೊಗೊಂಡ್ರು ಆಗುತ್ತೆ. ಒಂದು ಕುಚ್ಚಿದ್ರೆ ಇದರಲ್ಲಿ ಯಾವ್ದಾದ್ರು ರೊಟ್ಟಿ ಇಲ್ಲಾಂದ್ರೆ ಈ ತರ ಬುಕ್ ಇದ್ರೆ ಅಳತೆ ತಗೊಂಡು ಮಾಡ್ಕೊಂಡು ಮಾಡೋದು. ಇವಳು ಅಳತೆ ತಗೋಬೇಕಾದ್ರೆ ತೋರಿಸ್ತೀನಿ. ನಾನು ತೋರಿಸ್ತಾ ಇದ್ದೀನಿ ಇವಳು ಹೇಗೆ ಅಳತೆ ತಗೋತಾಳೆ ಅಂತ ಅಂದ್ಬಿಟ್ಟು. ನೋಡಿ, ನಾರ್ಮಲ್ ಬೇಬಿ ಕುಚ್ಚು ಹಾಕಿದ್ಲು ಅಂತ ಅನ್ನಲ್ಲ, ಫಿನಿಶಿಂಗು ಇದ್ರ ಮಧ್ಯ ಬೀಡ್ಸ್ ಹಾಕ್ತಾಳೆ. ಇಲ್ಲಿ ತುಂಬ ದುಡ್ಡು ಕೊಟ್ಟು ಹೊರಗಡೆ ಈ ಥರ ಸಿಂಪಲ್ ಕುಚ್ಚು ಹಾಕ್ಸೋದ್ರಿಂದ ನಿಮಗೆ ಲಾಸ್ ಆಗುತ್ತೆ. ನೀವೇ ಮನೇಲಿದ್ದಾಗ ಈ ಥರ ಹಾಕ್ಕೋಬೋದು, ತುಂಬ ಈಸಿಯಾಗಿ ಹಾಕ್ಕೋಬೋದು ನಾವೇನೆ. ನಮ್ಮಮ್ಮ ಲೆಫ್ಟ್ ಸೈಡಲ್ಲಿ ಬಂದು ಪತ್ರೆ ಗಿಡಗಳು, ಹೂವಿನ ಗಿಡಗಳು ಮತ್ತು ತರಕಾರಿ ಗಿಡಗಳನ್ನ ಹಾಕ್ಕೊಂಡಿದೆ. ಈ ರೈಟ್ ಸೈಡಲ್ಲಿ ಬಂದು ನನ್ನ ತಮ್ಮ ಅಡಿಕೆ ಸಸಿನ ಈ ಥರ ಕಸಿ ಮಾಡಿ ಹಾಕ್ಕೊಂಡಿದ್ದಾನೆ. ಇದು ಬಂದು ಅಡಿಕೆ ಕಾಯಲ್ಲೇ ಮಾಡೋದು. ನಾವೇ ಆ್ಯಕ್ಚುಲಿ ಇದನ್ನೆಲ್ಲ ಮಾಡಿರೋದು. ಇದು ಮಾಡಿ ಒಂದು 6 ಮಂತ್ಸ್ ಆಯಿತು ಅಂತ ಅನಿಸುತ್ತೆ. ನೋಡಿ ಎಷ್ಟು ಬೆಳೆದಿದೆ ಅಂತ ಅಂದ್ಬಿಟ್ಟು. ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ದುಡ್ಡು ಕೊಟ್ಟು ಯಾರೂ ತಗೊಳಕ್ಕೆ ಹೋಗಲ್ಲ, ಅವರವರೇ ಈ ಥರ ಎಲ್ಲ ಮಾಡ್ಕೋತಾರೆ. ಇದು ಬಂದು ಮನೆ ಪಕ್ಕ ನಮ್ಮದೇ ಇರೋ ಅಡಿಕೆ ತೋಟ ಇದು. ಆ್ಯಕ್ಚುಲಿ ನಾವು ಸಣ್ಣವರಿದ್ದಾಗ ಎಲ್ಲ ಮುಂದೆ ಇದ್ದಾವೆ ನೋಡಿ, ಅಷ್ಟು ಚಿಕ್ಕ ಗಿಡಗಳಿದ್ದು. ನೀರಿನ ವ್ಯವಸ್ಥೆ ಇಲ್ಲಿ ಸರಿಯಾಗಿ ಇರ್ತಾ ಇರಲಿಲ್ಲ. ನಾವು ಇಲ್ಲಿಗೆ ಬೋರ್ವೆಲ್ಲಿಂದ ನೀರು ತಂದು ಹಾಕ್ತಾ ಇದ್ದೋ. ಮತ್ತು ಇಲ್ಲಿ ಬೋರ್ವೆಲ್ಲೂ 500 ಮೀಟರ್ಸ್ ಅಷ್ಟು ಉದ್ದ, ಅಷ್ಟು ದೂರ ಹೋಗ್ಬೇಕಿತ್ತು ನೀರು ತೊಗೊಂಬರ್ಬೇಕು ಅಂತ ಅಂದರೆ. ಮತ್ತು ಅಲ್ಲಿ ಸ್ಕೂಲಿಂದ ಬಂದ ತಕ್ಷಣ ಬರೀ ನಮ್ಮದು ಇದಕ್ಕೆ ನೀರು ಹಾಕೋ ಕೆಲಸನೇ ಆಗ್ತಾಯಿತ್ತು, ಒಂದಿನ ಬಿಟ್ಟು ಒಂದಿನ. ಮತ್ತು ಶನಿವಾರ ಭಾನುವಾರ ಬತ್ತು ಅಂದರೆ ಮಡಿ ಥರ ಮಾಡಿ ಬಿಟ್ಬಿಡೋರು. ಒಂದೊಂದು ಮಡಿಗೆ ಒಬ್ಬೊಬ್ಬರು 4 ಜನ ಇರೋದ್ರಿಂದ ಒಬ್ಬೊಬ್ಬರನ್ನ ಬಿಡ್ತಾಯಿತ್ತು. ನಾವು ಕಳೆ ಕೀಳ್ಕೊಂಡು ಈ ಥರ ಏನು ಸತ್ತೆ ಬೆಳೆಯೋಕೆ ಬಿಡ್ತಾ ಇರಲಿಲ್ಲ. ಕಳೆ ಕೀಳ್ಕೊಂಡು ಬರ್ತಾಯಿದ್ದೋ. ಅವಾಗೆಲ್ಲ ಟ್ಯಾಕ್ಟರ್ಸ್ ಅಷ್ಟು ಯೂಸ್ ಮಾಡ್ತಿರ್ಲಿಲ್ವಲ್ಲ, ನಾವೇ ಹೋಗಿ ಕೀಳ್ತಾ ಇದ್ದೋ. ತುಂಬ ಏನು ಅಂತಾನೆ, ಇನ್ನು ಚಿಕ್ಕ ಮಕ್ಕಳಲ್ವ, ನಮ್ಗೆ ಅಷ್ಟೊಂಥರ ಬುದ್ಧಿ ಇರ್ತಾ ಇರಲಿಲ್ಲ. ಎಲ್ಲ ನಾವೇ ಮಾಡಬೇಕಾ ಅಂತಿದ್ದೋ. ಸ್ಕೂಲಿಗೆ ಯಾಕಾದರೂ ರಜಾ ಕೊಡ್ತಾರಪ್ಪ, ಶನಿವಾರ ಭಾನುವಾರ ಯಾಕೆ ಬರುತ್ತೋ ಅಂತಿದ್ದೋ. ಅಷ್ಟು ಒಂದು ನಮ್ಮ ಕೈಲೇ ಕೆಲಸ ಮಾಡಿಸೋದಲ್ವ, ನಮ್ಗೆ ಹಿಂಸೆ ಆಗಿಬಿಡೋದು. ಇವಾಗ ಎಲ್ಲ ನೆನಪಿಸ್ಕೊಂಡ್ರೆ ನಗು ಬರುತ್ತೆ. ಅವಾಗೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೋ, ಇವಾಗೆಲ್ಲ ಈಸಿಯಾಗಿ ಮಾಡ್ತಾರೆ ಅಂತ. ತೆಂಗಿನಕಾಯಿನೂ ಅಷ್ಟೇ, ತೋಟದಿಂದ ತುಂಬ ದೂರದಿಂದ ಹೊತ್ಕೊಂಬರಿವೋ. ಮಧ್ಯದಲ್ಲಿ ಏನಾದರೂ ಫೆಸ್ಟಿವಲ್ಲು ಏನಾದರೂ ಇದ್ದರೆ ಜಯಂತಿ ಏನಾದರೂ ಕನಕ ಜಯಂತಿ ಇದ್ದರೆ ರಜಾ ಕೊಡ್ತಾರಲ್ಲ, ಸರ್ ಬೇಡ ನಮಗೆ ರಜಾ ಕೊಡಬೇಡಿ, ನಮ್ಗೆ ಕೆಲಸ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು ನಾವೇ ಹೇಳ್ತಾ ಇದ್ದೋ. ಅವ್ರು ನಗೋರು, ಸರು ಯಾಕಮ್ಮ ಎಲ್ಲರೂ ರಜಾ ಕೊಡಲಿ ಅಂತ ಅಂದರೆ ನೀವು ರಜಾ ಕೊಡಬೇಡಿ ಅಂತೀರಾ ಅಂತ ಅಂದ್ಬಿಟ್ಟು. ಆ ಥರ ಎಲ್ಲ ಮಾಡ್ತಾಯಿದ್ದೋ ಚಿಕ್ಕ ವಯಸ್ಸಲ್ಲಿ. ಮತ್ತು ಇದು ನಮ್ಮ ಅಮ್ಮ ನೋಡ್ತಾ ಇರ್ಬೋದು. ಇಲ್ಲಿ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ದಂಟಿನ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೆ, ಸ್ವಲ್ಪ ಮನೆಗೆ ಆಗೋ ಥರ. ಆ ಥರ ಏನು ಜಾಸ್ತಿ ಬೆಳೆಯೋಲ್ಲ ನಮ್ಮಮ್ಮ.
ಮಸಾಲೆ ಐಟಮ್ಸು ಸಹ ಹಾಕಿಸ್ಬೇಕು ಅಂತ ಅಂದ್ಬಿಟ್ಟು ಅವತ್ತಿಂದ ಕರೆಕ್ಟಾಗಿ ಬಿಸಿಲು ಬಂದಿರಲಿಲ್ಲ ಅಲ್ವಾ, ಮಳೆ ಜಾಸ್ತಿ ಇತ್ತು. ಮಸಾಲೆ ಐಟಮ್ಸ್ ಎಲ್ಲ ತಂದುಬಿಟ್ಟು ಹಾಗೆ ಮಡಗಿತ್ತು. ಇವತ್ತು ಸ್ವಲ್ಪ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಧನಿಯಾ ಮತ್ತು ಮೆಣಸಿನ್ಕಾಯಿನೆಲ್ಲ ಒಣಗಾಕ್ತಿತ್ತು ನಮ್ಮಮ್ಮ. 5 ನಿಮಿಷ ಬರ್ತಿತ್ತು, 5 ನಿಮಿಷ ಹೋಗ್ತಿತ್ತು, ಹೀಗೆ ಮಾಡ್ತಿತ್ತು ಬಿಸಿಲು. ಮತ್ತು ಇದು ನೋಡ್ತಾ ಇರ್ಬೋದು, ನಮ್ಮ ಕಡೆ ಎಲ್ಲ ಈಚಲು ಶಾಪೆ ಅಂತ ಅಂದ್ಬಿಟ್ಟು ಅವಾಗೆಲ್ಲ ಹಾಕ್ತಾಯಿದ್ರು, ಇದನ್ನು ಎಣಿತಾಯಿದ್ರು ಆ್ಯಕ್ಚುಲಿ. ಇದು ಬಂದು ನಮ್ಮ ಅವ್ರ ಅಮ್ಮ ಮಾಡಿರೋದು. ಇದು ಒಂದು 20 ವರ್ಷ ಹಳೇದು ಅಂತ ಅನಿಸುತ್ತೆ. ಇದ್ರ ಮೇಲೆ ಮಲ್ಕೊಂಡ್ರೆ ಮೈ ಕೈ ನೋವು ಬರಲ್ಲ ಅಂತ ಅಂದ್ಬಿಟ್ಟು ಜಾಸ್ತಿ ಅವಾಗೆಲ್ಲ ಇದೇ ಥರ ಮಾಡ್ಕೋತಿದ್ರು. ಇದು ಬಂದು ನಮ್ಮಮ್ಮ ಎಷ್ಟಿಲ್ಲ ನೆನಪಿಗೆ ಹಂಗೆ ಮಾಡಿಕೊಂಡಿದ್ದೆ. ಇನ್ನು ಅವತ್ತಿನ ದಿನ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈಗ ಕುಣಿಗಲ್ಲಿಗೆ ಬಂದಿದ್ದೋ ನಾವು. ಮತ್ತು ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು 2 ಇಂಚು ಶುಂಠಿ ಮತ್ತು 3 ಬೆಳ್ಳುಳ್ಳಿ, 1 ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಈ ಕಡೆ ಸೈಡು ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಕಬಾಬ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಹಾಕಿ ಕಲಸಿ ಚಿಕನ್ ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದು ಒಂದು ಅರ್ಧ ಗಂಟೆಗಳ ಕಾಲ ನೆನಿಬೇಕು. ಮತ್ತು ಈ ಕಡೆ ಮಸಾಲೆ ರುಬ್ಕೊಂಡು ಅದಕ್ಕೆ ಗ್ರೇವಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ. ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ, ಜಾಸ್ತಿ ಮೆಸ್ಸಿ ಆಗಲ್ಲ ಅಂತ. 1.5 ಅಷ್ಟು ಈರುಳ್ಳಿ ಕಟ್ ಮಾಡ್ಕೋಬೇಕು. ಮತ್ತು 1 ಟೊಮ್ಯಾಟೊ, ಮತ್ತು ಅದರಲ್ಲಿ 1/2 ಲೆಮನ್ ಹಾಕೋಬೇಕು. ಫಸ್ಟು ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ, ಚಕ್ಕೆ ಮತ್ತು ಪಲಾವ್ ಎಲೆ ಹಾಕ್ಕೊಂಡು ಪುದೀನ ಸೊಪ್ಪನ್ನ ಹಾಕಿ ಫ್ರೈ ಮಾಡಬೇಕು. ಪುದೀನ ಸೊಪ್ಪಿಂದ ಹಸಿ ವಾಸನೆ ಸ್ವಲ್ಪ ಹೋಗಬೇಕು. ಹಸಿ ವಾಸನೆ ಹೋಗಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮುಂಚೆನೇ ಮಸಾಲೆ ಹಾಕೋಬಾರ್ದು, ತಳ ಹಿಡಿದ್ಬಿಡುತ್ತೆ. ಫಸ್ಟು ಈ ಥರ ಈರುಳ್ಳಿನೇ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ಚಿಕನ್ ಹಾಕೋಬೇಕು. ಚಿಕನ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸೇರಿಸ್ಕೊಂಡು ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಚಿಕನ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿರಲ್ಲ. ಚಿಕನ್ನೇ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಈ ಟೈಮಲ್ಲೇ ಚಿಕನ್ನ ಚೆನ್ನಾಗಿ ಹುರ್ಕೋಬೇಕು. ಇದು ಬೇಗ ಬೇಯೋ ಕೋಳಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ, ನೋಡ್ಕೊಳ್ಳಿ. ಆಮೇಲೆ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡಿಕೊಂಡು ಅದನ್ನು ಎಣ್ಣೆ ಬಿಟ್ಕೊಳ್ಳೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ, ಆವಾಗ ತಿರುಕೋತಾ ಇರಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಯಾವ ಥರ ಸೈಡಲ್ಲೆಲ್ಲ ಇದನ್ನು ಮಾಡ್ಕೋತಿದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಇವಾಗ ಮಸಾಲೆಗೆ ಹೊಂದ್ಕೊಳ್ಳೋ ಥರ ಹುರ್ಕೊಳ್ಳಿ. ಇಲ್ಲ ನಾನ್ ಸ್ಟಿಕ್ ಆದರೆ ಮುಚ್ಚಳ ಮುಚ್ಚಿಬಿಡಿ. ಮತ್ತು 1 ಟೊಮೊಟೊ ಹಾಕಿ, ಮುಂಚೆ ಆದರೂ ಹಾಕ್ಬೋದು, ಇವಾಗಾದರೂ ಹಾಕ್ಬೋದು. ಜಾಸ್ತಿ ಬೇಯಬೇಕು ಅಂತ ಅಂದರೆ ಇವಾಗ ಹಾಕ್ಕೊಳ್ಳಿ. ನಮಗೇನಿಲ್ಲ ಬಾಯಿಗೆ ಸಿಗಬೇಕು ಅಂತ ಅಂದರೆ ಲಾಸ್ಟ್ಗೆ ಹಾಕಿ. ನಮ್ಗೆ ಇದೇ ಥರ ಇಷ್ಟ, ಅದಕ್ಕೆ ಇವಾಗಲೇ ಹಾಕ್ತಿದ್ದೀವಿ. ಮಸಾಲೆ ಹಾಕಾದ್ಮೇಲೆ ಇದು ಚಿಕನ್ ಮಸಾಲ ಫ್ರೈದು ತೇಜು ಅವ್ರದ್ದು ಸ್ವಲ್ಪ ಹಾಕಿ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಮುಂಚೆನೇ ಹಾಕಿ ಫ್ರೈ ಮಾಡಿ. ಸ್ವಲ್ಪ ಕಾಯಿನ ರುಬ್ಬಿಟ್ಟು ಮತ್ತು ನಾವಿಲ್ಲಿ ಹಾಲು ಹಾಕ್ತಾಯಿದ್ದೀವಿ. ನಿಮಗೇನಾದರೂ ಜಾಸ್ತಿ ಗ್ರೇವಿ ಬೇಕು ಅಂತ ಅಂದರೆ ಹಾಗೆ ರುಬ್ಬಿಟ್ಟು ಹಾಕೋಬೋದು. ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಅದನ್ನು ಸ್ವಲ್ಪ ನಮಗೆ ಗ್ರೇವಿ ಥರ ಸ್ವಲ್ಪ ಸಾಂಬಾರು ಥರ ಬೇಕು ಅಂತ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀವಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಎಣ್ಣೆ ಬಿಟ್ಕೊಳ್ಳೋ ತನಕ ಕುದಿಸಿದ್ರೆ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಅಕ್ಕ ಇಲ್ಲಿ ಸಾಂಗ್ ಹಾಕ್ಕೊಂಡು ಅಡುಗೆ ಮಾಡ್ತಿದ್ದಾಳೆ. Kebab. Sorry, Ramya special kebab. ಮತ್ತು
ಊರಲ್ಲಿ ನಮ್ಮ ಅಕ್ಕ ನಮ್ಮ ಅಮ್ಮ ಅವರೆಲ್ಲ ಇದ್ರಲ್ಲ, ಊರಿಂದ ಅವರು ಬಂದರು ಇವಾಗ ತಾನೇ ಕುಣಿಗಲ್ಗೆ. ಅಷ್ಟೊತ್ತಿಗೆ ನಾವಿಲ್ಲಿ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೋ. ಮತ್ತು ಈ ಕಡೆ ಅಕ್ಕ ಮನೆ ಬಂದುಬಿಟ್ಟು ಮೊಟ್ಟೆ ಬಿರಿಯಾನಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಈ ರೆಸಿಪಿ ಟ್ರೈ ಮಾಡಿ ನೀವು ಒಂದು ಸಲ, ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಈ ಥರ ತುಂಬ ಇಷ್ಟ. ಬಟ್ ಇದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಸಲ ಯಾವಾಗಾದರೂ ತೋರಿಸ್ತೀನಿ. ಇದನ್ನು ಆ್ಯಕ್ಚುಲಿ ನಮ್ಮ ಭಾವ ಮಾಡೋದು, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಬಿರಿಯಾನಿ ಪಲಾವ್ನೆಲ್ಲ ನಮ್ಮ ಭಾವ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ದಿನ ಯಾವಾಗಾದರೂ ತೋರಿಸ್ತೀನಿ. ಬಟ್ ಇದನ್ನೆಲ್ಲ ಮಾಡಾದ್ಮೇಲೆ ಊಟ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಡ್ರೆಸ್ ತೊಗೋಬೇಕಿತ್ತು. ತೊಗೊಂಬರೋಕ್ಕೆ ಶಾಪ್ಗೆ ಹೋದೋ. ಬಟ್ ಶಾಪಲ್ಲಿ ಹಬ್ಬದ ಟೈಮ್ ಆಗಿರೋದ್ರಿಂದ ಜಾಸ್ತಿ ಐಟಮ್ಸ್ ಬಂದಿಲ್ಲ, ನಾಳೆ ಬರುತ್ತೆ ಅಂತ ಅಂದರು. ಸರಿ ನೋಡೋಣ ಬಿಡು ಅಂತ ಅಂದ್ಬಿಟ್ಟು ಸ್ವಲ್ಪ ಐಟಮ್ಸ್ ಮಾತ್ರ ಇದ್ದು ಅವನ್ನೇ ನೋಡ್ತಾ ಇದ್ದೋ, ಯಾವುದಾದ್ರೂ ಚೆನ್ನಾಗಿದೆಯಾ ಅಂತ. ಯಾವುದೂ ಅಷ್ಟು ಐಟಮ್ಸ್ ಇರಲಿಲ್ಲ ಮತ್ತು ಕಲೆಕ್ಷನ್ಸು ಇರಲಿಲ್ಲ, ಸೈಜು ಇರಲಿಲ್ಲ. ನಾಳೆ ಬರುತ್ತಲ್ಲ ಅಂತ ಅಂದ್ಬಿಟ್ಟು ಅದೇ ಡ್ರೆಸ್ನ ನೋಡಿಕೊಂಡು ಬರ್ತಾಯಿದ್ದೋ, ಯಾವ್ಯಾವ ಥರ ಸಿಗುತ್ತೆ ಅಂತ ಅಂದ್ಬಿಟ್ಟು. ನಾವು ಜಾಸ್ತಿ ಕುಣಿಗಲಿಗೆ ಬಂದರೆ ಇಲ್ಲೇ ಈ ಶಾಪಲ್ಲೇ ತೊಗೊಳೋದು. ನೋಡ್ತಾ ಇರ್ಬೋದು ನೀವೇ, ಇಲ್ಲಿ ಕುರ್ತಾ ಆಗಲಿ ಲಾಂಗ್ ಡ್ರೆಸ್ ಆಗಲಿ ತುಂಬ ಚೆನ್ನಾಗಿರೋ ಸಿಗುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ತರ್ತಾರೆ. ನಮಗೆ ಊಟ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಜಾಸ್ತಿ ಬಟ್ಟೆ ಏನೂ ನೋಡಲಿಲ್ಲ. ಹಾಗೆ ಒಂದೆರಡು ಜೊತೆ ನೋಡಿಕೊಂಡು ಯಾವ ಥರ ಇದೆ ಇಲ್ಲಿ, ನಾಳೆಗೆ ಬಂದರೆ ಯಾವ ಥರ ತೊಗೋಬೇಕಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಲಾಂಗ್ ಡ್ರೆಸ್ಸಲ್ಲಿ 2-3 ಥರ ವೆರೈಟಿ ಅವರು ತೆಗ್ದಾಕಿದ್ರು. ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಈ ಡ್ರೆಸ್ಸು ತುಂಬ ಚೆನ್ನಾಗಿತ್ತು. ಮತ್ತು ಸೆಟ್ಟು ಇತ್ತು ಫುಲ್ಲು ಇದಕ್ಕೆ. ಮತ್ತು ಹ್ಯಾಂಡ್ ವರ್ಕ್ ಥರ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ಬಂದು ನನ್ನ ತಮ್ಮನ ಹೆಂಡ್ತಿ ಬಂದು ಕಬಾಬ್ನೆಲ್ಲ ತೇಲಿಸ್ತಾ ಇದ್ರು. ಸರಿ ಊಟಕ್ಕೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಒಂದೇ ಕಡೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಮನೆಗೆ ಬಂದು ಎಲ್ಲ ಒಂದೇ ಕಡೆ ಇಟ್ಟು ರೆಡಿ ಮಾಡ್ತಾಯಿದ್ದೋ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನಾನು ನಮ್ಮ ಮನೇಲಿ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ, ಆ್ಯಕ್ಚುಲಿ ಇದು ಮೊಟ್ಟೆ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಭಾವ ಇನ್ನೊಂದು ಸಲ ರೆಸಿಪಿ ಮಾಡಿದ್ರೆ ತೋರಿಸ್ತೀನಿ ನಿಮಗೆ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಗ್ರೇವಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ವಾಯ್ಸ್ ಕೊಡಬೇಕಾದ್ರೆ ನನ್ನ ಮಗಳು ತುಂಬ ಗಲಾಟೆ ಮಾಡ್ತಿದ್ಲು, ಅದಕ್ಕೆ ಅವಳದೇ ತುಂಬ ಸೌಂಡು, ಏನೋ ಅಂದ್ಕೊಬೇಡಿ. ಮತ್ತು ಅದ್ರ ಜೊತೆಗೇ ಗ್ರೇವಿ ಹಾಕ್ಕೊಂಡು ತಿಂದರೆ ಅದು ಜಾಸ್ತಿ ಮಸಾಲೆ ಇರೋಲ್ವಲ್ಲ, ಇದನ್ನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಿರಿಯಾನಿನ ಇನ್ನೂ ಒಂದು ಸಲ ತೋರಿಸ್ತೀನಿ. ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನ್ನ ಹೀಗೆ ಸಪೋರ್ಟ್ ಮಾಡಿ. ಮತ್ತು ಎಲ್ಲರೂ ಹಾಗೆ ಕುತ್ಕೊಂಡು ಊಟ ಮಾತಾಡಿಕೊಂಡು ಅವ್ರ ಊರಿಂದ ತೊಗೊಂಬಂದಿದ್ದು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ತಿಂತಾಯಿದ್ವಿ. ಆ್ಯಕ್ಚುಲಿ ಅವರ ಊರಲ್ಲಿ ಶ್ರಾವಣ ಶನಿವಾರನ ತುಂಬ ಜೋರಾಗಿ ಮಾಡ್ತಾರೆ. ದೇವಸ್ಥಾನ ಇದೆ, ನರಸಿಂಹಸ್ವಾಮಿ ದೇವಸ್ಥಾನ. ಅದಕ್ಕೆ ನಮ್ಮ ಭಾವನೆ ಹೆಡ್ಡು. ಅವ್ರು ಅಲ್ಲಿಂದ ತೊಗೊಂಬಂದಿದ್ರಲ್ಲ, ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ತಿಂತಾಯಿದ್ದೀವಿ. ಈ ಥರ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ತುಂಬ ಒಳ್ಳೆಯದು. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ಹೇಳಿ, ನಾನು ಸರಿ ಮಾಡ್ಕೋತೀನಿ ನೆಕ್ಸ್ಟ್ ಟೈಮಿಂದ. ಹೀಗೆ ನನಗೆ ಡೈಲಿ ವ್ಲಾಗ್ ಮಾಡೋದಕ್ಕೆ ತುಂಬ ಎನರ್ಜಿ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ಧನ್ಯವಾದ.